ತಗೋತಾ ಇದೀವಿ ಅನ್ನೋದು ನಾನು ಡೆಲಿವರಿ ಡಿಸೈನ್ ತೋರಿಸ್ತಿದ್ದೆ. ಅದೇ ನಮ್ಮ ಅಂಗಡಿ ಅವ್ರಿಗೆ ಗೊತ್ತಲ್ಲ ನಮ್ಮ ಅಂಗಡಿ ಇದೆ ಅಂತ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಹಾಯ್. ಈಗ ಎಷ್ಟೋ ದಿನ ಆದಮೇಲೆ ನಮ್ಮ ಮುಖಗಳನ್ನ ನೋಡ್ತಾ ಇದ್ದೀರ. ಆಲ್ಮೋಸ್ಟ್ ಮದುವೆ ಅದರಿಂದ ನಾವು ವ್ಲಾಗೇ ಮಾಡಿಲ್ಲ, ಫುಲ್ ಬ್ಯುಸಿ ಆಗೋದ್ವಿ. ಜಾಸ್ತಿ ವ್ಲಾಗ್ ಮಾಡೋ ಟೈಮು ಸಿಗಲಿಲ್ಲ. ಇವಳು ಬ್ಯುಸಿ ಆಗೋದು, ನಾನು ಅಂಗಡಿ ಅಂದ್ಬಿಟ್ಟು ನಾವು ಬ್ಯುಸಿ ಆಗೋದು, ಕಾಲೇಜಲ್ಲಿ ಬ್ಯುಸಿ ಆಗ್ಬಿಟ್ಟೆ. ಇವಳು ಹೊಸ ಕೋರ್ಸ್ ತಗೋತಾವಳೆ, ಅದೆಲ್ಲ ಅವಳು ಏನಪ್ಪ ಅಡ್ಮಿಷನ್ ಎಲ್ಲ ಆದಮೇಲೆ ಅವಳು ಏನು ಕೋರ್ಸ್ ತಗೋತಾಳೆ ಅಂತ ತಿಳಿಸ್ತೀನಿ. ಸೊ ಇವತ್ತು ಏನು ವ್ಲಾಗ್ನ ಸ್ಟಾರ್ಟ್ ಮಾಡಿ ಅದು ಫ್ರೀ ಮಾಡ್ಕೊಂಡು ಅಂತ ಅಂದರೆ, ನಾವು ಇವಾಗ ಏನಪ್ಪ ನಮಗೆ ಅಂತ ಅಂದ್ಬಿಟ್ಟು ಹೊಸ ಕಾರ್ ತೊಗೋಬೇಕು ಅಂತ ಅವತ್ತಿಂದನೂ ಆಸೆ ಇತ್ತು. ಸೊ ಎಲ್ಲ ಕಡೆಯೂ ಸುತ್ತಾಡ್ಕೊಂಡು ಕಾರ್ ನೋಡ್ಕೊಂಡು ಯಾವುದು ನಮ್ಮ ಸೂಟಬಲ್ ಯಾವುದು ಸಿಗಲಿಲ್ಲ ನಮಗೆ. ಆಮೇಲೆ ಲಾಸ್ಟಲ್ಲಿ ಏನಪ್ಪ ದರ್ಶನ್ ಪಪ್ಪ ರೆನಾಲ್ಡ್ ಶೋರೂಮಲ್ಲಿ ಒಂದು ಕಾರ್ ತೋರಿಸೋದು. ಆ್ಯಕ್ಚುಲಿ ನಾವು ನೋಡೋಕೆ ಬಂದಿದ್ದೇ ಬೇರೆ, ಆಮೇಲೆ ನಾವು ಇವಾಗ ಬುಕ್ ಮಾಡ್ತಿರೋದೇ ಬೇರೆ. ಅದೆಲ್ಲ ಲಾಸ್ಟಲ್ಲಿ ಯಾವುದು ಏನು ಎಲ್ಲ ಅಂತ. ಸೊ ಇವತ್ತು ಅದಕ್ಕೆ ಶೋರೂಮಿಗೆ ಬಂದಿದ್ದೀವಿ, ರೆನಾಲ್ಡ್ ಶೋರೂಮ್ಗೆ. ಸೊ ಇಲ್ಲಿ ವೇಟಿಂಗ್, ಕಸ್ಟಮರ್ ವೇಟಿಂಗ್ ಒಬ್ಬರು ಬರಬೇಕು. ಸೊ ಇವತ್ತು ಅಗ್ರಿಮೆಂಟ್ ಮಾಡಿಬಿಟ್ಟು ಡೌನ್ ಪೇಮೆಂಟ್ ಎಲ್ಲ ಮಾಡಿ ಪೇಪರ್ಸ್ ಎಲ್ಲ ಮುಗಿಸ್ತಾದ್ಮೇಲೆ ಡೆಲಿವರಿ ಯಾವತ್ತು ಏನು ಅಂತ ಹೇಳ್ತಾರೆ. ಡೆಲಿವರಿ ಎಲ್ಲ ಯಾವತ್ತು ಏನು ಅನ್ನೋದು ನಿಮಗೆ ಲಾಸ್ಟಲ್ಲಿ ನಾನು ತಿಳಿಸ್ಕೊಡ್ತೀನಿ. ಮತ್ತು ಯಾವ ಕಾರ್ ತಗೋತಾ ಇದ್ದೀವಿ ಅನ್ನೋದನ್ನ ನಾನು ಡೆಲಿವರಿ ಡಿಸೈನ್ ನಿಮ್ಗೆ ತೋರಿಸ್ತೀನಿ. ಸೊ ಖುಷಿ ಆಗ್ತೈತೆ ಅಂತ. ಖುಷಿ ಆಗ್ತಿದೆ. ಕಾರ್ ಬರ್ಬೇಕು ಫಸ್ಟ್. ಅವಳು ಯಾವಾಗ ಕಾರ್ ಬಂದು ನಾವು ಕಾರಲ್ಲಿ ಸುತ್ತಾಡ್ತೀವಿ ಅಂತ ನಮ್ಮ ಫಸ್ಟ್ ಏನಂದರೆ ಡ್ರೈವಿಂಗ್ ಕಲಿಬೇಕು ಅಂತ. ಸೊ ಅವ್ರು ಸುಮ್ಮನೆ ಕೂತಿದ್ದಾರೆ, ಏನು ಮಾತಾಡ್ತಾನೆ ಇಲ್ಲ. ಏನಪ್ಪ ಅಗ್ರಿಮೆಂಟ್ ಎಲ್ಲ ಮುಗ್ದಾದ್ಮೇಲೆ ಯಾವತ್ತು ಡೆಲಿವರಿ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಕಾರ್ನ ನೋಡ್ತಾ ಬರ್ತಾವಳೆ ಇವಳು. ಸೊ ನಮಗೆ ಡೆಲಿವರಿ ಕೊಟ್ಟರೆ ಇಲ್ಲೇ ಡೆಲಿವರಿ ಕೊಡೋದು. ಹೌದಾ? ಹ್ಞೂ, ಇಲ್ಲೇ ಡೆಲಿವರಿ ಕೊಡೋದು ಸರ್. ಮೇ ಬಿ ಇದು ಕಾರ್ ಡೆಲಿವರಿಗೆ ನಿಂತಿರಬೇಕು. ಹಾಂ, ಇಲ್ಲಿಂದ ಇಂಜಿ ಅಂತ ಹೋಗೋದು. ಅವರಿಬ್ರು ಯಾ ಕಾರ್ಗಳನ್ನ ನೋಡ್ತವ್ರೆ. ಆ್ಯಕ್ಚುಲಿ ಇರೋದೇ 3 ಮಾಡಲು ರೆನಾಲ್ಟಲ್ಲಿ, ಅದರಲ್ಲಿ ಯಾವ್ದಾದ್ರು ಒಂದು ಕಾರು. ಇಲ್ಲಿ ನೋಡಿ ಗೈಸ್, ಇಲ್ಲಿ ಇವರಿಗೆ ಬರೀ ಕಾರು ಗೈಸ್, ಇವ್ರಿಗೆ ಬರೀ ಕಾರು ಬರೀ ಅದಕ್ಕೆ. ದರ್ಶನ್ ಏನು ಅನಿಸಿದೆ ದರ್ಶನ್ ಕಾರ್ ತಗೋತಾ ಇರೋದಕ್ಕೆ? ಖುಷಿ. ನಾವಿಬ್ಬರು ಏನಪ್ಪ ಅಂಗಡಿಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಎಣ್ಣೆ ಹಾಕೊಂಡು ಬೇರೆ ಓಟೋಗ್ತಿದ್ದೀವಿ. ಯಾವ ಅಂಗಡಿ? ಅಂಗಡಿ ಎಲ್ಲ ಸ್ಟೋರ್ ಅದು. ಅದೇ ನಮ್ಮ ಅಂಗಡಿ, ಅವ್ರಿಗೆ ಗೊತ್ತಲ್ಲ ನಮ್ಮ ಅಂಗಡಿ ಇದೆ ಅಂತ. ಇಬ್ಬರು ಎಣ್ಣೆ ಆಲ್ಮೋಸ್ಟ್ ಮದುವೆ ಆದಾಗಿಂದ ತಲೆಗೆ ಎಣ್ಣೆನೇ ಹಾಕಿರಲಿಲ್ಲ. ಚೆನ್ನಾಗಿ ಎಣ್ಣೆ ಹಾಕ್ಕೊಂಡಿದ್ದೀವಿ. ಅಷ್ಟೊತ್ತಿಗೆ ಫೋನ್ ಮಾಡಿದ್ರು, ಏನಪ್ಪ ಅಗ್ರಿಮೆಂಟ್ಗೆ ಬರಬೇಕು ಅಂತ. ಒಳಗೆಲ್ಲ ಕಂಫರ್ಟಬಲ್ ನಮ್ಮದ್ರಲ್ಲಿ ಸ್ವಲ್ಪ ಚೇಂಜ್ ಬರುತ್ತೆ, ಇದರಲ್ಲಿರೋಷ್ಟು ಇರೋಲ್ಲ. ಹೌದು. ಸೊ ರೆನಾಲ್ಟೆಲ್ಲ ಇವಾಗ ಆ್ಯಕ್ಚುಲಿ ಅಟ್ ಪ್ರೆಸೆಂಟ್ ಬರೀ 3 ಮಾಡಲ್ ಇರೋದು. 3 ಮಾಡಲಲ್ಲಿ ಒಂದು ಫಿಕ್ಸ್ ಆಗಿದ್ದೀವಿ. ಆಲ್ಮೋಸ್ಟ್ ಎಲ್ಲವೂ ಗೊತ್ತಿರ್ತೀನಿ, ಗೆಸ್ಟ್ ಮಾಡಿರ್ತೀರ. ನಮ್ಮದು ಈ ಥರ ಎಲ್ಲ ಬರುತ್ತೆ ಟ್ಯಾಕ್ಸಿಗೆ. ಸೊ ಅದಕ್ಕೆ ಲಾಸ್ಟಲ್ಲಿ ಏನಪ್ಪ ನಾನು ಡೆಲಿವರಿ ಮಾಡೋ ದಿವಸನೇ ನಾವು ಯಾವ ಕಾರ್ ತೊಗೋತಾ ಇದ್ದೀವಿ ಅನ್ನೋದನ್ನ ತೋರಿಸ್ಕೊಳ್ತೀವಿ. ಇವಾಗ ಅಗ್ರಿಮೆಂಟ್ ಮಾಡುವಾಗ ಡೆಲಿವರಿ ಯಾವತ್ತು ಅನ್ನೋದು ಹೇಳ್ತಾರೆ, ಆವಾಗ ನಾನು ನಿಮಗೆ ಆ ಡೇಟ ತಿಳಿಸ್ಕೊಡ್ತೀನಿ. ಏನಾದ್ರು ಮಾತಾಡುವ, ನೀನೇ ತಾನೇ ಕಾರ್ ತಗೋತಿರೋದು? ಹ್ಞೂ, ಏನಾರು ಹೇಳು, ಏನು ಅನಿಸ್ತೈತೆ ಅಂತ. ಅಷ್ಟೇನಾ? ನಿನ್ನ ಕನಸು ಪೂರೈತಾ ಇತ್ತಲ್ಲ, ಏನಪ್ಪ ನೆರವೇರ್ತಾ ಇರ್ತೀಯಲ್ಲ ಎಷ್ಟೋ ದಿನದ ಕನಸು. ಆ್ಯಕ್ಚುಲಿ ಹೋಗಿದ್ದೆ ನಾವು ಚಿಕ್ಕದು ತೊಗೊಳಕ್ಕೆ, ಆಮೇಲೆ ಏನೋ ಚಿಕ್ಕ ಕಾರ್ ಜೊತೆಗೆ ದೊಡ್ಡ ಕಾರ್ ನೋಡ್ಬಿಟ್ಟು ಚಿಕ್ಕ ಕಾರ್ ಮನಸ್ಸೇ ಹೊಟ್ಟೋಯ್ತು ಗೈಸ್. ನಾನು ಏನು ಹೇಳಿದೆ, ತಗೊಳ್ಳೋದೇ ತಗೋತೀಯ, ದೊಡ್ಡ ಕಾರ್ ತಗೋ, ಚಿಕ್ಕದಕ್ಕೆ ಯಾಕೆ ದೊಡ್ಡದಕ್ಕೆ. ಆ್ಯಕ್ಚುಲಿ ಬ್ಯಾಂಗ್ಳೂರಂತೆ ಒಂದಿನ ಫುಲ್ ಬ್ಯಾಂಗ್ಳೂರಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾವು ಬ್ಯಾಂಗ್ಳೂರು ನೋಡಿದ್ವಿ, ಅದಾದಮೇಲೆ ಮೈಸೂರಲ್ಲೂ ಆಲ್ಮೋಸ್ಟ್ ಎಲ್ಲ ಹೋದ್ವಿ. ಆ್ಯಕ್ಚುಲಿ ನಾವು ಫಸ್ಟ್ ಶೋರೂಮ್ ಅಂತಲೇ ಫಿಕ್ಸ್ ಆಗಿರಲಿಲ್ಲ. ನಾವು ಏನಪ್ಪ ಯೂಸ್ಡ್ ಕಾರ್ಸ್ಗೆ ನೋಡೋಣ ಅಂತ
ಶೋರೂಮ್ದೇ ತೊಗೊಳ್ಳೋದ ಅಂತ ಡಿಸೈಡ್ ಮಾಡಿದ್ವಿ. ಆ್ಯಕ್ಚುಲಿ ಐಡಿಯಾ ಕೊಟ್ಟಿದ್ದೆ ನಮ್ಮ ಮಾವ ಅವರು, ಇವರೇ ತಗೋಕ್ಕೆ ಶೋರೂಮ್ದೇ ತಗೋ ಅಂತ. ಸೊ ಅದಕ್ಕೆ ಈ ಕಾರ್ ಗೊತ್ತಾಗಿದ್ದು ಪಪ್ಪನಿಂದ. ಹೇಳ್ದೆ ನಾನು ಆಲ್ರೆಡಿ. ಪಪ್ಪ ಸಡನ್ನಾಗಿ ಟೆಸ್ಟ್ ಡ್ರೈವ್ ಕಳಿಸ್ತಿದ್ರು ಮನೆಗೆ. ಕರೆಕ್ಟು, ನಾನು ಅದು ಹೇಳೋದೇ ಮರ್ತ್ಬಿಟ್ಟೆ. ಅವ್ರು ಸಡನ್ನಾಗಿ ಮನೆ ಹತ್ರನೇ ಟೆಸ್ಟ್ ಡ್ರೈವ್ ಕಳಿಸ್ಬಿಟ್ರು. ವ್ಯವಸ್ಥೆನೂ ಮಾಡಿಲ್ಲ ನಾವು. ಟೆಸ್ಟ್ ಡ್ರೈವ್ ಹೋದಾಗ್ಲೂ ಫುಲ್ ಬೇಡ, ಇದು ನಮ್ಮ ಬಜೆಟ್ಗಲ್ಲ ಅಂದ್ಕೊಂಡು ನಾವು ಸುಮ್ಮನಾಗಿ ಹೋಗಿದ್ವಿ. ನಾವು ಅದು ಪ್ರೈಸ್ ಚೆಕ್ ಮಾಡಿರಲಿಲ್ಲ. ಇವ್ನ ಪ್ರೈಸ್ ಬಜೆಟ್ಟೇ ನಾವು ಕಾರ್ ನೋಡ್ತಾ ಇದ್ದಂಗೆ ಫುಲ್ ಲಕ್ಸುರಿ ಥರ ಇತ್ತು. ನಾವು ಫುಲ್ ನಮ್ಮ ಬಜೆಟ್ಗಲ್ಲ, ಸುಮ್ಮನೆ ಏನಕ್ಕೆ ದೊಡ್ಡದಕ್ಕಲ್ಲ. ಅಲ್ಲ, ಇವ್ನ ಪ್ರೈಸ್ ಬಜೆಟ್ಟೇ ಬೇರೆ ಇತ್ತು, ಇಲ್ಲಿ ತಗೋತಾರೋ ಪ್ರೈಸ್ ಬಜೆಟ್ಟೇ ಬೇರೆ ಇತ್ತು. ನಾವು ಅದಕ್ಕೆ ಅದರಲ್ಲಿ ಆಗಷ್ಟು ನೋಡೋಣ ಅಂತ ಬಂದ್ವಿ. ಆಮೇಲೆ ಬಂದ್ಬಿಟ್ಟು ನಮ್ಗೆ ಅದನ್ನು ಹೋಗ್ಬಿಟ್ಟು ಇದನ್ನು ಚಿಕ್ಕದು ಅಂದ್ಬಿಟ್ಟು ನಮ್ಗೆ ಯಾಕೋ ಮನಸ್ಸೇ ಆಗಿಲ್ಲ, ಅದಕ್ಕೆ ಚೇಂಜ್ ಇದು ದೊಡ್ಡದಾಗಿ ಐತಿ ನಮ್ಮ ಕಾರ್ ಫೀಲಿಂಗ್ ಬರುತ್ತೆ. ಸೊ ಆಲ್ರೆಡಿ ನಮ್ಮ ಹತ್ರ ಇನೋವಾ ಇದೆ, ಅದಕ್ಕೆ ಅದ್ರ ಜೊತೆ ಇನ್ನೂ ಒಂದು ಅದು ತಗೊಂಡೆ ಸುಮಾರು ದಿನ. ಅದು ಆಲ್ಮೋಸ್ಟ್ ಎಷ್ಟೋ ವರ್ಷ ಆಯ್ತು ತಗೊಂಡು. ಅದ್ರ ಜೊತೆ ಇನ್ನೂ ಒಂದು ಇವಾಗ ಏನಪ್ಪ, ಮೊದಲು ಬರೀ 4 ಮೆಂಬರ್ಸ್ ಇದ್ರು, ಇವಾಗ ನಾನು 5 ಮೆಂಬರ್ಸ್ ಇದ್ದೀನಿ. ನಾನು ಆ್ಯಡ್ ಆಗಿರೋದಕ್ಕೆ ಇನ್ನೂ ಒಂದು ಫ್ಯಾಮಿಲಿ ಕಾರ್ ಇರ್ತದೆ ಯಾವುದಕ್ಕೂ ಅಂತ ಅಂದ್ಕೊಂಡು ಇನ್ನೂ ಒಂದು ತಗೊಳ್ಳೋಕೆ ಕೈ ಹಾಕಿದ್ದೀನಿ. ಸೊ ಎಷ್ಟೋ ದಿನದ ಕನಸು ಪೂರೈತೈತೆ, ಸ್ವಲ್ಪ ಪೂರೈತೈತೆ ಅಂತ ನಾನು ಕನ್ನಡ ಪ್ರೊನೌನ್ಸ್ ಮಾಡೋಕ್ಕೆ ಬರ್ತಿಲ್ಲ, ಕರೆಕ್ಟ್ ನೆರವೇರ್ತೈತೆ. ಸೊ ಅವ್ರು ಪಾಡ್ ಮಾತಾಡ್ತವ್ರೆ, ಫೋನಲ್ಲಿ ಬ್ಯುಸಿ ಆಗ್ಬಿಟ್ಟವ್ರೆ. ಅವ್ರ ಪಾಡವ್ರು ಕೂತ್ಕೊಂಡು ಮಾತಾಡ್ತಾರೆ. ಬಿಡು ಮಾತಾಡಲಿ. ಸೊ ಅಲ್ಲಿ ನೋಡಿ ಕಾರುಗಳೆಲ್ಲ ಹಿಂಗಿಟ್ಟಿದ್ದಾರೆ ಡಿಸ್ಪ್ಲೇಗೆ. ಚೆನ್ನಾಗಿ ತಗೋಬೇಕು. ಕಾರ್ ಯಾವಾಗ ಬರುತ್ತೆ, ಯಾವಾಗ ಪೂಜೆ ಮಾಡ್ತೀವಿ, ಯಾವಾಗ ಕಾರಲ್ಲಿ ಸುತ್ತಾಡಕ್ಕೆ ಹೋಗ್ತೀವಿ ಅಂತ ಅನ್ಸ್ತಾ. ನಮಗೆ ಕ್ಯೂರಿಯಾಸಿಟಿ ಇಲ್ಲ, ನಮಗಿದೆ, ಆದರೆ ಅಷ್ಟಿಲ್ಲ. ಇವಳು ಬೆಳೆಸು ಫುಲ್ 100%. ನಾವು ಆ್ಯಕ್ಚುಲಿ ಸ್ಟೋರ್ಗೆ ಹೋಗಿದ್ವಿ. ನಮ್ಮ ಸ್ಟೋರ್ಗೆ ಹೋಗಿ ಏನು ಎಲ್ಲ ರೆಡಿ ಮಾಡ್ಕೊತಿದ್ವಿ. ಸಡನ್ನಾಗಿ ದರ್ಶನ್ ಅವ್ರು ನಡಿ ಏನಪ್ಪ ಅಗ್ರಿಮೆಂಟ್ ಕರಿತವ್ರೆ, ಕನ್ಫರ್ಮು ಅಂತಂದ. ನಾನು ನಿಂತಿದ್ದ ಕಡೆನೇ ಕುಡಿತಾ ಇದ್ದೀನಿ, ನಾನು ಬ್ಲಾಗಲ್ಲಿ ತೋರಿಸ್ಬೇಕಾಯ್ತು ನಾನು ಹೆಂಗೆ ಕುಡಿತಾ ಇದ್ದೆ ಅಂತ ಇದ್ದೀನಿ. ಸೊ ಅಗ್ರಿಮೆಂಟ್ ಮಾಡೋ ಟೈಮಲ್ಲಿ ಡೆಲಿವರಿ ಹೇಳ್ತಾರಲ್ಲ, ಅವಾಗ ಯಾವಾಗ ಅಂತ ಹೇಳಿ ಅಗ್ರಿಮೆಂಟ್ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ Statement is completed and you can download and view site documents. ನಿಸಾನ್ ರೆನಾಲ್ಟ್ ಎರಡು ಒಂದೇನಾ? ಹೌದು, ಅದಕ್ಕೆ ನಿಮಗೆ ಮ್ಯಾಗ್ನೆಟ್ ಮತ್ತೆ ಅದು ಸಿಮಿಲರ್ ಆಗಿರೋದು ಅಬ್ಸರ್ವ್ ಮಾಡಿದ್ದೀರಾ?